ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ನುಗ್ಗಿ ಮಂಗಳ ಮುಖಿಯರು ರಂಪಾಟ ಮಾಡಿದ್ದಾರೆ. ದುಡ್ಡು ಕೊಡಿ ಅಂತ ಮದುವೆ ಮನೆಯಲ್ಲಿ ಗಲಾಟೆ ಮಾಡಿದ್ದಾರೆ. ಮದುವೆ ನಡೀತಾ ಇದ್ದಂತಹ ಜಾಗಕ್ಕೆ ಹೋಗಿ ಮಂಗಳ ಮುಖಿಯರು ರಂಪಾಟ ಮಾಡಿದ್ದಾರೆ. ದುಡ್ಡು ಕೊಡಿ ಅಂತ ಮದುವೆ ಮನೆಯಲ್ಲಿ ಗಲಾಟೆ ಮಾಡಿದ್ದಾರೆ. 500 ರೂಪಾಯಿ ಕೊಟ್ಟು ಮದುವೆ ಮನೆಯವರು ಹೋಗಿ ಅಂತ ಹೇಳಿದ್ದಾರೆ. ಬಟ್ ಇಲ್ಲ, 10,000 ಕೊಡಿ ಅಂತ ಗಲಾಟೆ ಮಾಡಿದ್ದಾರೆ ಮಂಗಳ ಮುಖಿಯರು. ಚಿಕ್ಕಮಗಳೂರು ನಗರದ ರಂಗಣ್ಣನ ಛತ್ರದಲ್ಲಿ ಮದುವೆ ನಡೀತಾ ಇತ್ತು. ವಧುವರರ ಮುಂದೆಯೇ ಹಣಕ್ಕೆ ಬೇಡಿಕೆಯನ್ನ ಇಟ್ಟಿದ್ದಾರೆ ಮಂಗಳ ಮುಖಿಯರು. ಕೊಟ್ಟಷ್ಟು ತಗೊಂಡು ಹೋಗಿ ಅಂತ ಹೇಳಿದ್ರು ಕೂಡ ಅವ್ರು ಕೇಳಿಲ್ಲ, ಗಲಾಟೆ ಮಾಡಿದ್ದಾರೆ. ಎಲ್ಲೆಲ್ಲಿ ಮದುವೆಗಳಾಗುತ್ತೆ ಅಥವಾ ಶುಭ ಸಮಾರಂಭಗಳು ನಡೀತಾ ಇರುತ್ತೆ ಅಲ್ಲಿಗೆ ಬಂದ್ಬಿಡ್ತಾರೆ. ಆಮೇಲೆ ಕೊಟ್ಟಷ್ಟು ಅವ್ರೇನೋ ಪ್ರೀತಿಯಿಂದ ಕೊಡ್ತಾರೆ, ಅದನ್ನು ತಗೊಂಡು ಹೋಗಲ್ಲ. ಇಷ್ಟೇ ಬೇಕು ಅಷ್ಟೇ ಬೇಕು ಅಂತ ಗಲಾಟೆ ಮಾಡೋದು ಯಾಕೆ? ಏನು ನಡೀತಲ್ಲಿ? ಏನು ಶುಭ ಸಮಾರಂಭಗಳಿರ್ಬೋದು ಅಥವಾ ಮದುವೆ ಕಾರ್ಯಗಳಿಗೆ ಏನು ಮಂಗಳಮುಖಿಯರು ತೆರಳಿ ಅಲ್ಲಿ ದೃಷ್ಟಿಯನ್ನ ತೆಗೆಯುವಂಥದ್ದು ಅಥವಾ ಈ ರೀತಿಯಾಗಿ ಅವರು ಹೋಗಿ ಬರ್ತಾರೆ ಮತ್ತು ಅಲ್ಲಿರ್ತಕ್ಕಂಥವರು ಏನು ಯಾರು ಶುಭ ಸಮಾರಂಭವನ್ನ ನಡೆಸ್ತಾರೆ ಸೊ ಅವರು ಕೊಟ್ಟಂತ ದುಡ್ಡನ್ನ ತೆಗೆದುಕೊಂಡು ಬರುವಂತದ್ದು ಇತ್ತೀಚೆಗೆ ಸಾಮಾನ್ಯವಾಗಿ ಕಂಡು ಬರ್ತಿರತಕ್ಕಂಥ ಶಿಕ್ಷೆ. ಈ ಹಿಂದೆ ಏನು ಬೆಂಗಳೂರಿನ ಕೇರ್ಪುರಂ ಅಲ್ಲಿ ಒಂದು ಘಟನೆ ನಡೆದಿತ್ತು. ಸೊ ಏನು ಹೊಸ ಒಂದು ನೂತನ ಮನೆಯ ಒಂದು ಗೃಹ ಪ್ರವೇಶ ನಡೆಸಿತ್ತು. ಸೊ ಆ ಸಂದರ್ಭದಲ್ಲಿ ತೆರಳಿ ಮಂಗಳಮುಖಿಯರು ಒಂದು ಗಲಾಟೆಯನ್ನ ನಡೆಸಿದಂತ ಒಂದು ವರದಿ ಆಗಿತ್ತು. ಇದಾದ ನಂತರ ಇದೀಗ ಚಿಕ್ಕಮಗಳೂರಿನಲ್ಲಿ ಒಂದು ಇದೇ ರೀತಿಯಾದಂತಹ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಏನು ಚಿಕ್ಕಮಗಳೂರಿನ ಒಂದು ರಂಗಣ್ಣ ಒಂದು ಛತ್ರದಲ್ಲಿ ಇವತ್ತು ಮದುವೆ ನಡೀತಿತ್ತು. ಮದುವೆ ಸಮಾರಂಭಕ್ಕೆ ತೆರಳಿದಂತಹ ಮಂಗಳಮುಖಿಯರು ಅಲ್ಲಿ ಆ ಒಂದು ಏನು ಯುವಕ ಮತ್ತು ಯುವತಿ ಏನೇ ಮದುವೆ ಆಗ್ತಾ ಇರ್ತಾರೆ ಸೊ ಅವರ ಕಡೆಯವರಿಗೆ ಹಣಕ್ಕೆ ಡಿಮ್ಯಾಂಡ್ ಅನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಆ ಒಂದು ಮದುಮಗಳು ಮತ್ತು ಮದುಮಗನ ಪೋಷಕರು 500 ರು ಹಣವನ್ನ ಕೊಡ್ತಾರೆ. ಆದ್ರೆ ಅದಕ್ಕೆ ಒಪ್ಪದಂತಹ ಮಂಗಳಮುಖಿಯರು 10,000 ಹಣವನ್ನ ನೀಡಿ ಅಂತಕ್ಕಂಥ ಡಿಮ್ಯಾಂಡ್ ಅನ್ನ ಮಾಡಿದ್ದಾರೆ ಅಂತಕ್ಕಂಥ ಒಂದು ಆರೋಪ ಕೇಳಿ ಬರ್ತಾ ಇತ್ತು. ಸೊ ಇದೇ ವಿಚಾರಕ್ಕಾಗಿ ಆ ಮಂಗಳಮುಖಿಯರು ಕೂಡ ಅಲ್ಲಿ ಕೆಲ ಕಾಲ ಗಲಾಟೆಯನ್ನ ಮಾಡಿರುವಂತದ್ದು. ಅದಾದ ನಂತರದಲ್ಲಿ ಅವರನ್ನ ತಡೆಯಲು ಹೋದಂತ ಸಂದರ್ಭದಲ್ಲಿ ಮತ್ತು ಕೆಲವರು ಪ್ರಶ್ನೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾರೆ. ಆ ಪ್ರಶ್ನೆ ಮಾಡಿದಂತವರ ಮೇಲೇನೆ ನೀವು ಹೊರಗಡೆ ಬನ್ನಿ, ನಿಮ್ಮನ್ನ ಹೊರಗಡೆ ನೋಡ್ಕೊಳ್ತೀವಿ ಅಂತಕ್ಕಂಥ ರೀತಿಯಲ್ಲಿ ಒಂದು ಬೆದರಿಕೆ ಹಾಕಿರುವಂತ ಒಂದು ಘಟನೆ ಚಿಕ್ಕಮಗಳೂರಲ್ಲಿ ನಡೆದಿರತಕ್ಕಂಥದ್ದು. ಪ್ರಭು, ಓಕೆ, ಥ್ಯಾಂಕ್ ಯು ಭರತ್. ಬಡ್ಡಿ ತಿಂದು ಬದುಕ್ತಾ ಇಲ್ಲ ನಾನು ಕಂಡರ್ ಬಡ್ಡಿ ತಿಂದು ಬದುಕ್ತಾ ಇಲ್ಲ